ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ನೇತೃತ್ವದ ಸಂಘಟನೆಯಿಂದ ಕೊಪ್ಪಳ ಜಿಲ್ಲಾ ಕೇಂದ್ರ ಅಶೋಕ್ ವೃತ್ತದಲ್ಲಿ ಇಂದು ಕಳೆದ 2 ದಿನಗಳ ಹಿಂದೆ ತಮಿಳಿನ ಚಿತ್ರನಟ ಕಮಲ್ ಹಾಸನ್ ಅವರು ಒಂದು ಚಿತ್ರದ ಬಿಡುಗಡೆ ಸಂದರ್ಭದಲ್ಲಿ ಕರ್ನಾಟಕ ಕನ್ನಡವನ್ನು ಹುಟ್ಟಿರೋದು ತಮಿಳಿನಿಂದ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಯಾಕಂದರೆ ಕನ್ನಡ ಭಾಷೆಗಿರ್ತಕ್ಕಂಥ ಇತಿಹಾಸ ಒಂದು 200 ವರ್ಷಗಳ ಸುದೀರ್ಘ ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆಗೆ ಇನ್ನೂ ಮೊನ್ನೆ ಹುಟ್ಟಿರ್ತಕ್ಕಂಥ ಈ ತಮಿಳಿಗರು ಪದೇ ಪದೇ ಕರ್ನಾಟಕದ ಮೇಲೆ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡುತ್ತಿರುವುದು ಅತ್ಯಂತ ಖಂಡಿಸ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಇನ್ನು ಇಡೀ ರಾಜ್ಯಾದ್ಯಂತವಾಗಿ ನಮ್ಮ ಸಂಘಟನೆ ಇಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡುವ ಮೂಲಕ ನಮ್ಮ ಮುಂದೆ ಬಿಡುಗಡೆಗೊಳ್ತಕ್ಕಂಥ ತಮಿಳು ಚಿತ್ರ ಕಮಲ್ ಹಾಸನ್ ಅವರ ಚಿತ್ರ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆಗೊಳಿಸಬಾರ್ದಂತಂದು ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ.